ಹಾಯ್ ವಿದ್ಯಾರ್ಥಿಗಳೇ, ನಮಸ್ಕಾರ. ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂದ್ರೆ ಲೇಖನ ಚಿಹ್ನೆಗಳು. ಈ ಲೇಖನ ಚಿಹ್ನೆಗಳು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಯಾಕಂದ್ರೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೂಡ ಪದೇ ಪದೇ ಕ್ವಶನ್ ಆಗುತ್ತೆ. ಅದೇ ರೀತಿ KPSC, ಅದೇ ರೀತಿ FDA ಸಾಕಷ್ಟು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗುತ್ತೆ. ಯಾಕಂದ್ರೆ ಕರ್ನಾಟಕದಲ್ಲಿ ಜರುಗುವ ಎಲ್ಲಾ ಎಕ್ಸಾಮ್ ಅಲ್ಲಿ ಕನ್ನಡ ಗ್ರಾಮರ್ ಬಗ್ಗೆ ಕ್ವಶನ್ ಆಗಿ ಆಗುತ್ತೆ. ಈ ಚಿಹ್ನೆಗಳನ್ನು ಕೊಟ್ಟು ಪೂರ್ಣ ವಿರಾಮ, ಅರ್ಧ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಅದೇ ರೀತಿ ಭಾವಸೂಚಕ ಚಿಹ್ನೆ, ಅದೇ ರೀತಿ ಆವರಣ ಚಿಹ್ನೆ, ಅದೇ ರೀತಿ ವಿವರಣಾತ್ಮಕ ಚಿಹ್ನೆ, ಅದೇ ರೀತಿ ಅದಕ್ಕೆ ಚಿಹ್ನೆ, ಅದೇ ರೀತಿ ಉದಾಹರಣಾ ಚಿಹ್ನೆ, ಇವೆಲ್ಲ ಚಿಹ್ನೆಗಳು ಸಮಾನಾರ್ಥಕ ಚಿಹ್ನೆ, ಅದೇ ರೀತಿ ವಿರುದ್ಧಾರ್ಥಕ ಚಿಹ್ನೆ, ಇವೆಲ್ಲ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗುತ್ತೆ. ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ಚಿಹ್ನೆಗಳನ್ನು ಕೊಟ್ಟು ಇದು ಯಾವ ಚಿಹ್ನೆ ಅಂತ 4 ಆಪ್ಷನ್ ಕೊಟ್ಟು ಹಲವಾರು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಆದ್ದರಿಂದ ಪೂರ್ಣ ವಿರಾಮ ಚಿಹ್ನೆ ಯಾವ್ದಪ್ಪ ಅಂದ್ರೆ ಇದು ಪೂರ್ಣ ವಿರಾಮ ಚಿಹ್ನೆ. ಒಂದು ವಾಕ್ಯ ಸಂಪೂರ್ಣವಾಗಿ ಕಂಪ್ಲೀಟ್ ಆದಾಗ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ನೀಡುತ್ತೇವೆ. ಅದೇ ರೀತಿ ಅರ್ಧ ವಿರಾಮ ಚಿಹ್ನೆ ಅಂದ್ರೆ ಇದು ಅರ್ಧ ವಿರಾಮ ಚಿಹ್ನೆ. ಅದೇ ರೀತಿ ವಿದ್ಯಾರ್ಥಿ ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಈ ತರ ಬರುತ್ತೆ ಪ್ರಶ್ನಾರ್ಥಕ ಚಿಹ್ನೆ. ಅದೇ ರೀತಿ ಭಾವಸೂಚಕ ಚಿಹ್ನೆ. ಭಾವಸೂಚಕ ಚಿಹ್ನೆ ನಮ್ಮ ಒಂದು ಒಳಗೆ ಎಕ್ಸ್ಪ್ರೆಷನ್ ಹೊರಗೆ ಹಿಡಿದಾಗ, ಉದಾಹರಣೆ ಅಯ್ಯೋ ಎಂದಾಗ, ಅಯ್ಯೋ ಎಂದಾಗ ಈ ತರ ಭಾವಸೂಚಕ ಬರುತ್ತೆ. ಭಾವಸೂಚಕ ಚಿಹ್ನೆ ಯಾವ ತರ ಇರ್ತಾವ ಅಂದ್ರೆ ಭಾವಸೂಚಕ ಚಿಹ್ನೆ ಈ ತರ ಇರುತ್ತೆ. ಚಿಹ್ನೆಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಆವರಣ ಚಿಹ್ನೆ. ಆವರಣ ಚಿಹ್ನೆ ಅಂದ್ರೆ ಈ ತರ ಬರುತ್ತೆ ಆವರಣ ಚಿಹ್ನೆ. ಅದೇ ರೀತಿ ವಿವರಣಾತ್ಮಕ ಚಿಹ್ನೆ ಅಂದ್ರೆ ಒಂದು ವಾಕ್ಯ ಬಗ್ಗೆ ನಾವು ವಿವರಣೆ ನೀಡುತ್ತೇವಲ್ಲ, ಆ ಒಂದು ಚಿಹ್ನೆಯನ್ನು ವಿವರಣಾತ್ಮಕ ಚಿಹ್ನೆ ಎಂದು ಕರೀತೇವೆ. ಈ ತರ ಇರುತ್ತೆ ವಿವರಣಾತ್ಮಕ. ಅದೇ ರೀತಿ ಅದಕ್ಕೆ ಚಿಹ್ನೆ ಅಂದ್ರೆ ಪ್ಲಸ್. ಅದಕ್ಕೆ ಚಿಹ್ನೆ ಅಂದ್ರೆ ಪ್ಲಸ್. ವಿದ್ಯಾರ್ಥಿಗಳು ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಅದಕ್ಕೆ ಚಿಹ್ನೆ ಯಾವ್ದಪ್ಪ ಅಂದ್ರೆ ಪ್ಲಸ್. ಅದೇ ರೀತಿ ಉದಾಹರಣಾ ಚಿಹ್ನೆ. ಉದಾಹರಣಾ ಚಿಹ್ನೆ ಅಂದ್ರೆ ಯಾವ ವಾಕ್ಯ ನಮಗೆ ಪ್ರಧಾನವಾಗಿರುತ್ತದೋ ಈ ತರ ಅದರ ವಾಕ್ಯವನ್ನೇ ಇವಾಗ ಗಾದೆ ಈ ತರ ಇದು ಪ್ರಮುಖವಾಗಿರ್ತದೆ, ಅದರ ಮೇಲೆ ಈ ತರ ನಾವು ಕೊಟ್ಟರೆ ಅದನ್ನು ಉದಾಹರಣಾ ಚಿಹ್ನೆ ಅಥವಾ ವಾಕ್ಯ ವೇಷ್ಟದ ಚಿಹ್ನೆ ಎಂದು ಕರೆಯುತ್ತೇವೆ. ಅದೇ ರೀತಿ ಸಮಾನಾರ್ಥಕ ಚಿಹ್ನೆ ಅಂದ್ರೆ ಒಂದು ಪದಕ್ಕೆ ಹಲವಾರು ಪದಗಳು ಸಮವಾಗಿರ್ತದೆ. ಅದೇ ರೀತಿ ಇವಾಗ ಪಡವಿ, ಅದೇ ರೀತಿ ಭೂಮಿ, ನೆಲ ಒಂದು ಅರ್ಥ ಸಮನಾಗಿರುತ್ತದೆ, ಆದ್ರಿಂದ ಅದನ್ನು ಸಮಾನಾರ್ಥಕ ಚಿಹ್ನೆ ಎಂದು ಕರೆಯುತ್ತೇವೆ. ಅದೇ ರೀತಿ ಇವಾಗ ಆಕಾಶ ಅಂದ್ರೆ ಒಂದೇ, ಅದೇ ರೀತಿ ಗಗನ ಅಂದ್ರೆ ಕೂಡ ಒಂದೇ. ಗಗನ ಅಂದ್ರೆ ಒಂದೇ, ಆಕಾಶ ಅಂದ್ರೆ ಆಗ ನಾವು ಈ ಒಂದು ಸಮಾನಾರ್ಥಕ ಚಿಹ್ನೆಯನ್ನು ಇಲ್ಲಿ ನೀಡುತ್ತೇವೆ. ಆದ್ದರಿಂದ ಈ ಚಿಹ್ನೆಗಳ ಬಗ್ಗೆ ಸಂಪೂರ್ಣವಾಗಿ ನಮಗೆ ಗೊತ್ತಿರಲೇಬೇಕು ವಿದ್ಯಾರ್ಥಿಗಳು. ಯಾಕಂದ್ರೆ ಪ್ರತಿಯೊಂದು ಒಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ ಈ ಚಿಹ್ನೆಗಳ ಮೇಲೆ, ಲೇಖನ ಚಿಹ್ನೆಗಳ ಮೇಲೆ ಒಂದು ಕ್ವಶನ್ ಫಿಕ್ಸ್ ವಿದ್ಯಾರ್ಥಿಗಳು. ಯಾಕಂದ್ರೆ ಕನ್ನಡ ಗ್ರಾಮರ್ ಅಲ್ಲಿ ಈ ಒಂದು ಲೇಖನ ಚಿಹ್ನೆಗಳ ಬಗ್ಗೆ ತುಂಬಾ ವಿವರಣವಾಗಿ ಪ್ರಶ್ನೆಗಳನ್ನು ಕೇಳುತ್ತಾರೆ. ಯಾಕಂದ್ರೆ ಕನ್ನಡ ಒಂದು ಸಬ್ಜೆಕ್ಟ್ ಅಲ್ಲಿ KPS ಅಲ್ಲಿ ಕನ್ನಡದ ಮೇಲೆ 35 ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿ. ಈ ಚಿಹ್ನೆಗಳ ಮೇಲೆ 2 ಕ್ವಶನ್ಗಳು ಬಂದೇ ಬರುತ್ತವೆ. ಒಂದು ಸೆಂಟೆನ್ಸ್ ಕೊಟ್ಟು ಇದರಲ್ಲಿ ಚಿಹ್ನೆಗಳು ಯಾವಾದರೂ ತಪ್ಪು ಆಗಿದ್ರೆ ಗುರುತಿಸಿ ಎಂದು ಕ್ವಶನ್ಗಳು ಕೇಳುತ್ತಾರೆ. ಅದರಿಂದ ಈ ಒಂದು ಮೊರಾರ್ಜಿ ದೇಸಾಯಿ, ಅದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್, ಯಾವುದೇ ಒಂದು ಎಂಟ್ರೆನ್ಸ್ ಎಕ್ಸಾಮ್, ಅದೇ ರೀತಿ ಏಕಲವ್ಯ, ಅದೇ ರೀತಿ KPSC, KE ಹಲವಾರು ಎಕ್ಸಾಮ್ ಅಲ್ಲಿ ಚಿಹ್ನೆಗಳ ಬಗ್ಗೆ ಕೇಳುತ್ತಾರೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ವಿದ್ಯಾರ್ಥಿಗಳು. ಇದನ್ನು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಶೇರ್ ಮಾಡಿ, ಇಷ್ಟವಾದ ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ಕಂಪಲ್ಸರಿ ಶೇರ್ ಮಾಡಿ, ಇನ್ನೊಬ್ಬರು ಕೂಡ ಈ ವಿಡಿಯೋ ತಲುಪಲಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ಚಿಹ್ನೆಗಳ ಟಾಪಿಕ್ ಮುಕ್ತಾಯವಾಗುತ್ತದೆ.